ಹಾಯ್ ಫ್ರೆಂಡ್ಸ್, ಸವಿರ್ಗೆ ಸ್ವಾಗತ. ಇದು ಮೊಟ್ಟೆ ಬೇಯಿಸ್ಕೊಂಡಿದ್ದೀನಿ. ಎಗ್ ಕೀಮಾ ಮಾಡೋಣ ಅಂತ. ತುಂಬ ರುಚಿಯಾಗಿರುತ್ತೆ. ಈ ಥರ ಎಲ್ಲ ತುರಿದಿಟ್ಕೊಂಡ್ಬಿಟ್ರೆ. ಇದು ಒಂದು 3 ಮೊಟ್ಟೆ ತೊಗೊಂಡಿದ್ದೀನಿ. ಈ ಥರ ಎಲ್ಲ ತುರ್ಕೊಂಬಿಡೋಣ. ಎಣ್ಣೆ ಒಂದು 3 ಟೇಬಲ್ ಸ್ಪೂನು ಚೆನ್ನಾಗಿ ದಾರ ನೋಡಿ. ಒಂದೇ ಚಿಕ್ಕ ಏಲಕ್ಕಿ, 2 ಲವಂಗ, ಇದು ಒಂದು ಅರ್ಧ ಟೀ ಸ್ಪೂನ್ ಸೋಂಪು ಸಾಕು, ಜಾಸ್ತಿ ಬೇಡ. ಸಣ್ಣದಾಗಿ ಹಚ್ಕೊಂಡು ಈರುಳ್ಳಿ ಹಾಕ್ತಾಯಿದ್ದೀನಿ. ಒಂದು ದೊಡ್ಡ ಈರುಳ್ಳಿ ತೊಗೊಂಡಿದ್ದೀನಿ. 2 ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ಳಿ. ಅರ್ಧ ಟೀ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಟೊಮೆಟೊ ಒಂದು 2 ಪೇಸ್ಟ್ ಮಾಡ್ಕೊಂಡಿದ್ದೆ, ರುಬ್ಕೊಂಡಿದ್ದೆ ನೈಸಾಗಿ. ಇದು ಪೇಸ್ಟ್ ಹಾಕೋಣ. ಇದು ಸ್ವಲ್ಪ ಫ್ರೈ ಮಾಡ್ತೀನಿ ನೋಡಿ. ಈ ಥರ ಚೆನ್ನಾಗಿ ಫ್ರೈ ಮಾಡಿ ಇದ್ರ ಜೊತೆಗೆ ಇದು ಮಸಾಲೆ ಹಾಕೋಣ. 1/4 ಟೀ ಸ್ಪೂನು ಅರಿಶಿನ, 1 ಟೀ ಸ್ಪೂನು ಚಿಲ್ಲಿ ಪೌಡ್ರು, 1 ಟೀ ಸ್ಪೂನು ಧನಿಯಾ ಪೌಡ್ರು, ಗರಂ ಮಸಾಲ ಒಂದು ಅರ್ಧ ಟೀ ಸ್ಪೂನು. ಇಷ್ಟು ಹಾಕ್ಕೊಳ್ಳಿ. ಅಷ್ಟೇ ರುಚಿಯಾಗಿ ಟೇಸ್ಟಾಗಿ ಇರುತ್ತೆ. ಇದನ್ನೊಂಚೂರು ಫ್ರೈ ಮಾಡ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು. ಇದೊಂದು ಚೂರು ನೀರು ಹಾಕೋಣ. ಒಂದು ಸ್ವಲ್ಪ ಕುದಿ ಬರಲಿ, ಸಾಕು ನೀರು ಹಾಕಿ ಒಂದು ಸ್ವಲ್ಪ ಬೇಯಲ್ ಬಿಡೋಣ. ಈ ಟೈಮಲ್ಲಿ ಮೊಟ್ಟೆ ತುರಿದಿಟ್ಕೊಂಡಿದ್ರಲ್ಲ ಅದನ್ನು ಹಾಕೋಣ. ಅಷ್ಟೇ ಟೇಸ್ಟಾಗಿ ಚೆನ್ನಾಗಿರುತ್ತೆ. ಬ್ರೆಡ್ ಜೊತೆಗೆ ಸೆಂಟ್ರಲ್ಲಿ ಇಟ್ಕೊಂಡು ರೋಸ್ಟ್ ಮಾಡಿಕೊಂಡು ಚಪಾತಿ ಜೊತೆಗೆ ತಿಂದ್ರಂತೂ ಅಷ್ಟು ಮಕ್ಕಳೆಲ್ಲ ಇಷ್ಟಪಡ್ತಾರೆ. ಆಯಿತು, ಇನ್ನೊಂದು 2 ನಿಮಿಷ ಬಿಡೋಣ. ನೋಡಿ, ರೆಡಿಯಾಗಿದೆ ನೋಡಿ. ಮೇಲೆ ಒಂಚೂರು ಬೆಣ್ಣೆ ಹಾಕ್ತಾಯಿದ್ದೀನಿ, ಚೆನ್ನಾಗಿರುತ್ತೆ ನೋಡಿ. ಎಗ್ ಕೀಮಾ ರೆಡಿ ಆಯಿತು. ಅಷ್ಟೇ ಟೇಸ್ಟಾಗಿರುತ್ತೆ. ಪನ್ನೀರ್ ಕೀಮಾ ಎಲ್ಲ ನೋಡಿರ್ತೀರಲ್ಲ, ಒಂದ್ಸರಿ ಚಿಕನ್ ಕೀಮಾ ಮಾಡ್ತೀನಿ, ಅದನ್ನು ಟೇಸ್ಟಾಗಿರುತ್ತೆ. ನಾವು 2 ಸ್ಲೈಸ್ ಬ್ರೆಡ್ ತೊಗೊಂಡಿದ್ದೀನಿ. ಇದಕ್ಕೇ ಹಾಕ್ಬಿಟ್ಟು ರೋಸ್ಟ್ ಮಾಡ್ಕೊಂಡಿದ್ದೀನಿ. ಹಾಕ್ಬಿಟ್ಟು ಈ ಥರ ಹಾಕ್ಬಿಟ್ಟು ತಿಂದರೆ ಅಂತೂ ಅಷ್ಟು ಟೇಸ್ಟಾಗಿರುತ್ತೆ, ಅಷ್ಟು ರುಚಿಯಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಬೆಣ್ಣೆ ಹಾಕಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.